ನಮಸ್ಕಾರ ರೈತ ಬಾಂಧವರೇ, ನಾನು ಬಾಪುಗೌಡ ಎಸ್ ಕೆಂಗುಂಟಿ, ನಿಮ್ಮ ಕೃಷಿ ಸಲಹೆಗಾರ. ರೈತ ಬಾಂಧವರೇ, ನಾನು ಇವತ್ತು ಒಂದು ಕಬ್ಬಿನ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ರೈತ ಬಾಂಧವರೇ, ನಾವು ಏನು ಕಬ್ಬಿನ ಗಣಿಕೆಯನ್ನು ತುಳಿಬೇಕಾದ್ರೆ ಬೀಜೋಪಚಾರ ಅತ್ಯಂತ ಮುಖ್ಯವಾದಂತ ಒಂದು ಅಂಶ. ಯಾಕಂದ್ರೆ ಮುಂದೆ ನಾವು 10,000 15,000 ಖರ್ಚು ಮಾಡಿದ್ರು ಕೂಡ ಒಂದು ಆ ರೋಗ ಕೀಟ ಮತ್ತು ಉತ್ತಮವಾದ ಬೆಳವಣಿಗೆಯನ್ನು ಪಡ್ಲಿಕ್ಕೆ ಆಗೋದಿಲ್ಲ. ಇವನ್ನೆಲ್ಲ ನಾವು ಬೀಜದ ಹಂತದಲ್ಲೇ ನಾವು ಸರಿಯಾದ ಬೀಜಗಳನ್ನ ಔಷಧಿಗಳಿಂದ ಲೇಪನ ಮಾಡಿದ್ರೆ ಮುಂಬರ್ತಕ್ಕಂಥ ಸಮಸ್ಯೆಗಳನ್ನ ನಾವು ಇಲ್ಲೇ ಬಗೆಹರಿಸಬಹುದು. ಮುಂದೆ ಯಾವ್ಯಾವ ಸಮಸ್ಯೆಗಳು ಬರ್ತಾವ ಅಂತಂದ್ರೆ, ಗಣಿಕೆ ಕೊಳಿತಕ್ಕಂತ ರೋಗ ಬರ್ತಾವ, ಕೆಂಪು ರೋಗ ಬರ್ತದ, ಗೆದ್ದಲು ಹುಳುಗಳು ಅಥವಾ ಮತ್ತೆ ಬೇರುಗಳು ಸರಿಯಾಗಿ ಬಿಡೋದಿಲ್ಲ, ಮತ್ತೆ ಟಿಲ್ಲರ್ಸ್ ಸರಿಯಾಗಿ ಬರೋದಿಲ್ಲ, ಮತ್ತೆ ಉತ್ತಮವಾದ ಬೆಳವಣಿಗೆ ಆಗೋದಿಲ್ಲ. ಈ ಎಲ್ಲ ಅಂಶಗಳನ್ನ ಪರಿಗಣನೆಗೆ ಇಟ್ಕೊಂಡು ಇವೆಲ್ಲ ಸರಿಯಾಗಿ ಬರಬೇಕು ಅಂತಂದ್ರೆ ಬೀಜೋಪಚಾರ ಮಾಡಬೇಕು. ನಾವು ಬೀಜೋಪಚಾರ ಹೇಗ್ ಮಾಡ್ಬೇಕಂದ್ರೆ, 200 ಲೀಟರ್ ನೀರಿನಲ್ಲಿ ಒಂದು ಗೊಬ್ಬರದ ಅಂಶ 11 1 kg ಆಗ್ಬೇಕು. ಆಮೇಲೆ ಒಂದು ಕೀಟನಾಶಕ ಯಾವ್ದಾಗ್ಬೇಕಂದ್ರೆ ಕ್ಲೋರೋಪೈರಿಪಾಸ್ 20 EC 500 ml ಅಥವಾ ಥಿಯೋಮೆಥಾಕ್ಸಿಮ್ 30% FS ಅದು 160 ml, ಸೈನಿಂಟ್ರಿಪೋಲ್ 18.5% SC 60 ml. ಈ ಮೂರರಲ್ಲಿ ಯಾವ್ದಾದ್ರು ಒಂದು ಕೀಟನಾಶಕವನ್ನು ನಾವು ಬಳಸ್ಕೋಬೇಕು. ಮತ್ತು ರೋಗನಾಶಕವಾಗಿ ಕಾರ್ಬನ್ ಡೈಸಿಮ್ 400 ಗ್ರಾಂ ಅಥವಾ ಥಿಯೋಫೆನೆಟ್ ಮಿಥೈಲ್ 200 ಗ್ರಾಂ ಅನ್ನು ನಾವು ಬಳಸಬೇಕು. ಮತ್ತು ಹ್ಯೂಮಿಕ್ ಆಸಿಡ್ 500 ml ಅನ್ನ 200 ಲೀಟರ್ ನೀರಿಗೆ ಹಾಕಿ ನಾವು ನಾಟಿ ಮಾಡುವ ಪೂರ್ವದಲ್ಲಿ ಗಣಿಕೆಗಳನ್ನ 200 ಲೀಟರ್ ಬ್ಯಾರೆಲ್ ಎತ್ತಿ ಒಂದು 5 ನಿಮಿಷ ಬಿಟ್ಟು ಹೊರಗಡೆ ತೆಗೆದು ನಾವು ನಾಟಿ ಮಾಡಬಹುದು. ನಾಟಿ ಮಾಡೋದ್ರಿಂದ ನಾವು ಈ ಮುಂಚೆ ಹೇಳಿರ್ತಕ್ಕಂಥ ಎಲ್ಲಾ ಒಂದು ಸಮಸ್ಯೆಗಳಿಂದ ನೀವು ಪರಿಹಾರನ ಪಡ್ಕೋಬಹುದು. ಇನ್ನು ಕೆಲವೊಬ್ರು ರೈತರು ಅಗಿಗಳನ್ನ ತಂದಿಸ್ತಾರೆ. ಅಗಿಗಳನ್ನ ತಂದಚ್ಚಿದ್ರು ಕೂಡ ಅಗಿ ಹಚ್ಚಿದ ಒಂದು ಮರುದಿನ ಅಥವಾ 2-3 ದಿನದಲ್ಲಿ ಅದಕ್ಕೆ ನಾವು ಡ್ರೆಂಚಿಂಗ್ ಮಾಡಬೇಕು. ಡ್ರೆಂಚಿಂಗ್ ಮಾಡೋದ್ರಿಂದ ಲಾಭಗಳು ಏನಾಗ್ತವೆ ಅಂತಂದ್ರೆ, ಈ ಮುಂಚೆ ಹೇಳಿದಂಗೆ ಕೆಲವೊಂದು ಕೊಳೆ ರೋಗ ಬರಲ್ಲ, ಕೆಂಪು ಕೊಳೆ ರೋಗ ಬರಲ್ಲ, ಮತ್ತೆ ಶೂಟ್ ಬೋರರ್ ಅಂತ ಹೇಳ್ತೀವಿ, ಉತ್ತಮವಾದ ಬೆಳವಣಿಗೆಯನ್ನು ಪಡ್ಕೋಬಹುದು, ಮತ್ತೆ ಉತ್ತಮವಾದ ಬೇರುಗಳ ಬೆಳವಣಿಗೆ ಆಗ್ತದೆ. ಮತ್ತೆ ಮುಖ್ಯವಾಗಿ ಏನಂತಂದ್ರೆ, ಒಂದು ಸಸಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸ್ಥಾನಗೊಂಡಾಗ ಅದು ಬೇರುಗಳು ಬಿಡುವುದು ಒಂದು ಸಮಸ್ಯೆ ಇರ್ತದೆ. ಈ ಸಮಸ್ಯೆಯನ್ನು ಬಗೆಹರಿಸಬೇಕಾದ್ರೆ ನಾವು ಡ್ರೆಂಚಿಂಗ್ ನಾವು ಮಾಡಲೇಬೇಕಾಗ್ತದೆ. ಇದನ್ನು ಕೂಡ 200 ಲೀಟರ್ ನೀರಿಗೆ ನಾವು 11 ಗೊಬ್ಬರವನ್ನ 1 kg ಹಾಕೋಬೇಕು. ಕ್ಲೋರೋಪೈರಿಫಾಸ್ 20 EC 500 ml ಹಾಕೋಬೇಕು. ಅಥವಾ ಥಿಯೋಮೆಥಾಕ್ಸಿಮ್ 30% FS 160 ml ಹಾಕೋಬೇಕು. ಅಥವಾ ಸೈನಿಂಟ್ರಿಪೋಲ್ 18.5% 160 ml ಹಾಕೋಬೇಕು. ಇವು ಮೂರಲ್ಲಿ ನಾವು ಯಾವ್ದಾದ್ರು ಒಂದಾದ್ರೂ ನಾವು ಹಾಕೋಬಹುದು. ಮತ್ತು ಕಾರ್ಬನ್ ಡೈಸಿಮ್ ಒಂದು 400 ಗ್ರಾಮ್, ಹ್ಯೂಮಿಕ್ ಆಸಿಡ್ ಅಥವಾ 6BA ನಾವು ಹೆಚ್ಚಿನ ಒಂದು ರೂಟ್ ಡೆವಲಪ್ಮೆಂಟ್ ಗೆ ನಾವು ಒಂದು 4 ಗ್ರಾಮ್ ಅನ್ನ ಉಪಯೋಗಿಸಬೇಕು. ಇವನ್ನೆಲ್ಲ 200 ಲೀಟರ್ ನೀರಿನಲ್ಲಿ ಒಂದು ಬೆರೆಸಿ ಪ್ರತಿ ಒಂದು ಗಿಡಕ್ಕೆ 50 ರಿಂದ 60 ml ನಾವು ಡ್ರೆಂಚ್ ಮಾಡೋದ್ರಿಂದ ಅದಕ್ಕೆ ತಗಲತಕ್ಕಂಥ ರೋಗ ಕೀಟ ಮತ್ತು ಉತ್ತಮವಾದ ಬೆಳವಣಿಗೆ ಮತ್ತು ಮುಖ್ಯವಾಗಿ ಹೆಚ್ಚಿನವಾದ ಟಿಲ್ಲರಿಂಗ್ಸ್ ಅನ್ನು ಪಡೆದುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ರೈತ ಬಾಂಧವರೇ, ನಾವು ಕಬ್ಬಿನಲ್ಲಿ ಹೆಚ್ಚಿನ ಇಳುವರಿಯನ್ನ ಪಡ್ಕೋಬೇಕಾದ್ರೆ ಅದರ ಒಂದು ಜೀವನ ಚಕ್ರವನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗ್ತದೆ. ಅದರ ಜೀವನ ಚಕ್ರಕ್ಕೆ ಅನುಸಾರವಾಗಿ ನಾವು ಸಿಂಪರಣಾ ಕ್ರಮಗಳು ಮತ್ತು ಗೊಬ್ಬರ ಕೊಡತಕ್ಕಂತ ಪ್ರಮಾಣ ಇವೆರಡು ಆ ಜೀವನ ಚಕ್ರದ ಮೇಲೆ ಅವಲಂಬಿತ ಆಗಿರ್ತದೆ. ಅದರ ಒಂದು ಜೀವನ ಚಕ್ರವನ್ನ 4 ಭಾಗಗಳನ್ನಾಗಿ ವಿಂಗಡಿಸ್ತೇವೆ ನಾವು. ಮೊದಲನೇದಾಗಿ ಸಸಿ ಹಂತ. ಈ ಸಸಿ ಹಂತ ಎಲ್ಲಿಂದ ಎಲ್ಲಿವರೆಗೆ ಇರ್ತದೆ? 0 to 50 days. ಅಗಿ ಹಚ್ಚಿದ ದಿನದ ಹಿಡಿದುಕೊಂಡು 50 ದಿನದವರೆಗೆ ಇದು ನಾವು ಸಸಿ ಹಂತ ಅಂತ ಹೇಳ್ತೀವಿ. ಈ ಒಂದು ಹಂತದಲ್ಲಿ ಮುಖ್ಯವಾಗಿ ಈ ಬೇರು ಬೆಳವಣಿಗೆ ಹೆಚ್ಚಿನ ಮಹತ್ವ ಇರ್ತದೆ. ಎಷ್ಟು ಚೆನ್ನಾಗಿ ಬೇರು ಬೆಳವಣಿಗೆ ಆಗ್ತದೆ ಅಷ್ಟು ಚೆನ್ನಾಗಿ ಮುಂದೆ ಟಿಲ್ಲರಿಂಗ್ ಮತ್ತು ಬೆಳವಣಿಗೆ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರ್ತಾವೆ. ಈ ಒಂದು ಹಂತದಲ್ಲಿ ನಾವು ಬೇರಿನ ಬೆಳವಣಿಗೆಗೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಈ ಯಾಕೆ ಮಹತ್ವ ಕೊಡಬೇಕು? ಅದಕ್ಕೆ ಪೂರಕವಾದ ಪೋಷಕಾಂಶಗಳು ಯಾವ್ದು ಕೊಡಬೇಕು ಅನ್ನೋದು ನಾವು ಗೊಬ್ಬರ ಕೊಡುವಂತ ಒಂದು ಸಮಯದಲ್ಲಿ ನಿಮ್ಗೆ ಹೇಳ್ತೀವಿ. ಎರಡನೇ ಹಂತ ಯಾವ್ದಪ್ಪ ಅಂದ್ರೆ, ನಾವು ಕವಲು ಹೊಡೆಯುವ ಅಂತ ಹೇಳ್ತೀವಿ. ಒಂದು 60 ದಿನ ಒಂದು ಬೆಳವಣಿಗೆ ಆದ್ಮೇಲೆ ಇದು ಟಿಲ್ಲರಿಂಗ್ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಕವಲು ಹೊಡಿತಕ್ಕಂಥ ಗಣಿ ಹೆಚ್ಚಿನ ಒಂದು ಬ್ರಾಂಚಸ್ ಬರ್ತದೆ. ಈ ಒಂದು ಹಂತದಲ್ಲಿ ನಮ್ಗೆ ಎಷ್ಟು ಚೆನ್ನಾಗಿ ಬ್ರಾಂಚಸ್ ಬರ್ತಾವ, ಎಷ್ಟು ಚೆನ್ನಾಗಿ ಟಿಲ್ಲರಿಂಗ್ಸ್ ಬರ್ತಾವ, ಅಷ್ಟು ನಮ್ಗೆ ಒಂದು ಇಳುವರಿ ಪಡ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗ್ತಾವ. ನಮ್ಗೆ ಮಿನಿಮಮ್ ಒಂದು ಕಣ್ಣಿನಿಂದ 8 ರಿಂದ 10 ಟಿಲ್ಲರಿಂಗ್ಸ್ ಅಂತೂ ಬರಬೇಕು. ಅದು ಮತ್ತೆ ಸಮನಾದಂತ ಒಂದು ಟಿಲ್ಲರಿಂಗ್ ಬರಬೇಕು. ಆ ಟಿಲ್ಲರಿಂಗ್ ಬರ್ತಕ್ಕಂಥ ಒಂದು ಸಮಯ ಯಾವಾಗ ಇರ್ತದೆ ಅಂದ್ರೆ 50 ರಿಂದ ಹಿಡ್ಕೊಂಡು 90 ದಿನದವರೆಗೆ ಈ ಟಿಲ್ಲರಿಂಗ್ ಅಂತ ಇರ್ತದೆ. ನಾವು ಒಂದೇ ಸಮನಾಗಿ ಟೈಲರಿಂಗ್ ಬಂದ್ರೆ ಇನ್ನೂ ಇಳುವರಿ ಪಡಿತಕ್ಕಂಥ ಸಾಧ್ಯತೆಗಳು, ಹೆಚ್ಚಿನ ಇಳುವರಿ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಇದು ಎರಡನೇ ಹಂತ. ಮೂರನೇ ಹಂತ ಯಾವ್ದಪ್ಪ ಅಂದ್ರೆ ಗ್ರ್ಯಾಂಡ್ ಗ್ರೋತ್ ಸ್ಟೇಜ್ ಅಂತ ಹೇಳ್ತೀವಿ. ಈ ಒಂದು ಅವಧಿಯಲ್ಲಿ ಕಬ್ಬು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಬೆಳವಣಿಗೆಯನ್ನ ಹೊಂದ್ತದೆ. ಇದು 91 ದಿನ ಹಿಡ್ಕೊಂಡು 150 ದಿನವರೆಗೆ ಬೆಳವಣಿಗೆ ಅಂತ ಹೇಳ್ತೀವಿ. ಈ ಹಂತದಲ್ಲಿ ಹೈಟ್ ಆಗ್ತದೆ ಕಬ್ಬು. ಹೆಚ್ಚಿನ ಒಂದು ಅದರದ್ದು ಎನರ್ಜಿ, ಅದರದ್ದು ಕೊಟ್ಟಿರ್ತಕ್ಕಂಥ ಪೋಷಕಾಂಶಗಳು ಬೆಳವಣಿಗೆಗೆ ಉಪಯೋಗಿಸಬಹುದು. ಅದಕ್ಕೆ ಪೂರಕವಾದ ನಾವು ಯಾವ ಗೊಬ್ಬರ ಕೊಡ್ಬೇಕು ಅನ್ನೋದು ಕೂಡ ಹೇಳ್ತೇನೆ. ಮತ್ತೆ ಕೊನೆ ಅಂತ ಯಾವ್ದಪ್ಪ ಅಂದ್ರೆ ಒಂದು ಮೆಚುರಿಟಿ ಅಂತ ಹೇಳ್ತೀವಿ ಮತ್ತು ಕಬ್ಬು ಮಾಗುವಿಕೆ ಅಂತ ಹೇಳ್ತೀವಿ. ಮೆಚುರಿಟಿ ಮತ್ತು ಕಬ್ಬು ಮಾಗುವಿಕೆ ಈ 150 ದಿನಗಳ ನಂತರ
ಈ ಒಂದು ಹಂತವನ್ನ ಇದು ತಲುಪ್ತದೆ. ಇದು ಈ 4 ಭಾಗ, ಇದರ ಒಂದು ಜೀವನ ಚಕ್ರವನ್ನ 4 ಭಾಗಗಳನ್ನಾಗಿ ಮಾಡಿ ಈ ಒಂದು ಭಾಗಗಳ ಅನುಸಾರವಾಗಿ ನಾವು ಸಿಂಪರಣಾ ಕ್ರಮಗಳನ್ನ ಅನುಸರಿಸಬೇಕಾಗ್ತದೆ ಮತ್ತು ಗೊಬ್ಬರ ಕೊಡೋದು ಒಂದು ಕ್ರಮಗಳನ್ನ ಅನುಸರಿಸಬೇಕಾಗ್ತದೆ. ನಾವು ಮೊದಲನೇ ಹಂತದ ಸಿಂಪರಣೆಯನ್ನ ಯಾವಾಗ ಮಾಡ್ಬೇಕಂದ್ರೆ 50ರಿಂದ 90 ದಿನದೊಳಗಾಗಿ ಮೊದಲನೇ ಸಿಂಪರಣೆಯನ್ನು ಮಾಡಬೇಕು. ಮೊದಲನೇ ಸಿಂಪರಣೆ ಯಾಕೆ ಮಾಡ್ಬೇಕಂದ್ರೆ ಮೊದಲನೇದಾಗಿ ನಂಬರ್ ಆಫ್ ಟಿಲ್ಲರ್ಸ್ ಮತ್ತೆ ಯೂನಿಫಾರ್ಮ್ ಟಿಲ್ಲರ್ಸ್ ಅಂದ್ರೆ ಒಂದೇ ಸಮನಾದ ಟಿಲ್ಲರ್ಸ್ ನಮ್ಗೆ ಬರಬೇಕು. ಇದು ಮೊದಲನೇ ಕಾರಣ. ಎರಡನೇ ಕಾರಣ, ಕೆಲವೊಂದು ಕೀಟಗಳು ಹೇಳಿದೆ, ಆ ಕೀಟ ಮತ್ತು ರೋಗಗಳು, ಆ ರೋಗಗಳನ್ನು ಬರದೇ ಇರೋ ಹಾಗೆ ಮತ್ತು ಆ ಕೀಟಗಳು ಬರದೇ ಇರೋ ಹಾಗೆ ಈ ಮೊದಲನೇ ಒಂದು ಸಿಂಪರಣೆ ಮಾಡಬೇಕು. ಇದರಲ್ಲಿ ನಾವು ಯಾವುದೇ ಒಂದು ಅಂಶಗಳನ್ನ ಉಪಯೋಗಿಸ್ಕೋಬೇಕು ಅಂತಂದ್ರೆ ಪ್ರತಿಯೊಂದು ಪಂಪಿಗೆ ಸೈನಿಟ್ರಿಪೋಲ್ 18.5% 6ರಿಂದ 10 ml ಹಾಕೋಬೇಕು. ಮತ್ತು ಒಂದು ಪೋಷಕಾಂಶವಾಗಿ 11, 36, 24 ಅಥವಾ 19, 19, 19 ಪ್ರತಿಯೊಂದು ಪಂಪಿಗೆ 100 ಗ್ರಾಮ್ ಹಾಕಬೇಕು. ಆಮೇಲೆ ಮೊಬೋಮಿನ್, ಇದರಲ್ಲಿ ಮೊಲಬ್ಡೆನಿಯಂ ಇರೋದ್ರಿಂದ ನೈಟ್ರೋಜನ್ ಫಿಕ್ಸೇಷನ್ ನಮಗೆ ಜಾಸ್ತಿ ಆಗ್ತದೆ. ಈ ಒಂದು ಸೂಕ್ಷ್ಮ ಪೋಷಕಾಂಶಗಳನ್ನ ಒಂದು 20 ಗ್ರಾಮ್ ಪ್ರತಿಯೊಂದು ಪಂಪಿಗೆ ಯೂಸ್ ಮಾಡಬೇಕು. ಆಮೇಲೆ ಈ ಕಾಡಿಗೆ ರೋಗ ಬರದೇ ಇರೋ ಹಾಗೆ ಪ್ರೊಪಿಕೊನಜೋಲ್ 20 ml ನಾವು ಉಪಯೋಗಿಸಬೇಕು. ಮತ್ತೆ ಹೆಚ್ಚಿನ ಕವಲು ಹೊಡೆತಕ್ಕೆ ಒಂದು ಸಸ್ಯ ಪ್ರಚೋದಕ ಅಂತ ಹೇಳ್ತೀವಿ ನಾವು, ಟ್ರೈಕಾಂಟಿನಲ್ 50 ml ಅಥವಾ MC ಎಕ್ಸ್ಟ್ರಾ ಇವೆರಡರಲ್ಲಿ ಒಂದನ್ನ ನಾವು ಪ್ರತಿ ಪಂಪಿಗೆ ಹಾಕಿ ಸಿಂಪರಣೆ ಮಾಡೋದ್ರಿಂದ ನಾವು ಉತ್ತಮವಾದ ಒಂದು ಟೈಲರಿಂಗ್ ಪಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಈಗ ನಾವು ಎರಡನೇ ಹಂತದ ಒಂದು ಸಿಂಪರಣೆಯನ್ನು ಯಾಕೆ ಮಾಡ್ಬೇಕಪ್ಪ ಅಂದ್ರೆ ಒಂದು ಉದ್ದವಾದ ಒಂದು ಗಣಿಕೆಯನ್ನು ಪಡ್ಲಿಕ್ಕೆ ನಾವು ಮಾಡಬೇಕು. ಇಲ್ಲಂದ್ರೆ ಇಂಟರ್ನೋಟ್ಸ್, ಒಂದು ಕಣ್ಣಿನಿಂದ ಇನ್ನೊಂದು ಕಣ್ಣಿಗೆ ಅಂತರ ಕಡಿಮೆ ಇರ್ತದೆ. ಈ ಅಂತರವನ್ನು ಹೆಚ್ಚಿಸಿದಾಗೆ ನಮಗೆ ಇಳುವರಿ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಿರ್ತದೆ. ಇದಕ್ಕೆ ನಾವು ಸಿಂಪರಣೆ ಮಾಡ್ಬೇಕಾದ್ರೆ ಬೇರೆ ರೋಗ, ಕೀಟ ಮತ್ತು ಈ ಗಣಿಕೆಯ ಒಂದು ಗಾತ್ರವನ್ನು ಹೆಚ್ಚಿಗೆ ಪಡೆಯೋದಕ್ಕೋಸ್ಕರ ನಾವು ಯಾವ ರೀತಿ ಸಿಂಪರಣೆ ಮಾಡಬೇಕು ಅಂತಂದ್ರೆ ಒಂದು ಗೊಬ್ಬರವಾಗಿ 13-40-13 100 ಗ್ರಾಮ್ ಉಪಯೋಗಿಸಬೇಕು. ಮತ್ತೆ ಕ್ಲೋರೋಪೈರಿಪಾಸ್ ಪ್ಲಸ್ ಸೈಫರ್ಮೆಥ್ರಿನ್ ಒಂದು 40 ml ಯೂಸ್ ಮಾಡಬೇಕು. ಆಮೇಲೆ ಸಿವಿಡಿ ಎಕ್ಸ್ಟ್ರಾಕ್ಟ್ 50 ಗ್ರಾಮ್ ಯೂಸ್ ಮಾಡಬೇಕು. ಮತ್ತೆ ರೆಕ್ಸೋಲಿನ್ ಮೈಕ್ರೋ ನ್ಯೂಟ್ರಿಯೆಂಟ್ ಒಂದು 20 ಗ್ರಾಮ್ ಯೂಸ್ ಮಾಡಬೇಕು. ಇದನ್ನ ಪ್ರತಿಯೊಂದು ಪಂಪಿಗೆ ಹಾಕಿ ಸಿಂಪರಣೆ ಮಾಡೋದ್ರಿಂದ ಈ ಮುಂಚೆ ಹಿಡಿರ್ತಕ್ಕಂಥ ಕೀಟ ಮತ್ತು ರೋಗಗಳ ನಿರ್ವಹಣೆಯೊಂದಿಗೆ ನಾವು ಉದ್ದವಾದ ಒಂದು ಗಣಿಕೆಗಳನ್ನು ನಾವು ಪಡ್ಕೋಬಹುದು. ಒಂದು ಮೂರನೇ ಹಂತದ ಸಿಂಪರಣೆ ನಾವು ಯಾವಾಗ ಮಾಡ್ಬೇಕಂದ್ರೆ 120 ದಿನ ಹಿಡ್ಕೊಂಡು 150 ದಿನದ ಒಳಗಾಗಿ ನಾವು ಮೂರನೇ ಹಂತದ ಒಂದು ಸಿಂಪರಣೆಯನ್ನು ಮಾಡಬೇಕು. ಈ ಮೂರನೇ ಹಂತದ ಸಿಂಪರಣೆಯನ್ನು ನಾವು ಅದರ ಲಾಭಗಳನ್ನು ತಿಳ್ಕೊಂಡ್ಬಿಡೋಣ. ಮೊದಲನೇದಾಗಿ ಈ ಮುಂಚೆ ತಿಳಿಸಿರ್ತಕ್ಕಂಥ ಕೆಲವೊಂದು ರೋಗಗಳು ಮತ್ತೆ ಕೀಟ ಬಾಧೆಗಳು ಬರದಿರ್ತವೆ, ಅವುಗಳ ಒಂದು ನಿಯಂತ್ರಣೆ ಮಾಡೋದಕ್ಕೋಸ್ಕರ ಮುಖ್ಯವಾಗಿ ಅಂತಂದ್ರೆ ಈ ಒಂದು ಡಯಾಮೀಟರ್ ಅಂತ ಹೇಳ್ತೀವಿ, ಇದರದ ಒಂದು ವ್ಯಾಸ, ಈ ಒಂದು ಗಣಿಕೆಯನ್ನು ಸ್ವಲ್ಪ ಹೆಚ್ಚಿನ ಗಾತ್ರ ದಪ್ಪವಾಗಿ ಮಾಡೋದಕ್ಕೆ ನಾವು ಒಂದು ಮೊದಲನೇ ವಿಷಯ ಆಗಿರ್ತದೆ. ಎರಡನೇದು ಏನಪ್ಪಾ ಅಂದ್ರೆ ಸಕ್ಕರೆ ಪ್ರಮಾಣವನ್ನು ಹೆಚ್ಚಿಸ್ತದೆ ಇದು, ಮತ್ತು ರೋಗ ಮತ್ತು ಕೀಟ ಬಾಧೆಗಳನ್ನ ನಿಯಂತ್ರಣ ಇಡ್ತದೆ. ಮತ್ತು ಇನ್ನೊಂದು ಪ್ರಮುಖವಾದಂದ್ರೆ ಈ ಒಂದು ಸಿಂಪರಣೆ ಮಾಡೋದ್ರಿಂದ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಎಲೆಗಳ ಮೇಲೆ ಹೆಚ್ಚಾಗ್ತದೆ. ಇದರಿಂದಾಗಿ ಒಂದು ಆಹಾರ ಉತ್ಪಾದನೆ ಹೆಚ್ಚಾಗಿ ಇಳುವರಿ ಹೆಚ್ಚಾಗ್ತಕ್ಕಂತ ಸಾಧ್ಯತೆ ಇರ್ತದೆ. ಈ ಒಂದು 4ರಿಂದ 5 ಪ್ರಮುಖವಾದ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಮೂರನೇ ಹಂತದ ಒಂದು ಸಿಂಪರಣೆ ಮಾಡಬೇಕು. ಮೂರನೇ ಹಂತದ ಸಿಂಪರಣೆಯನ್ನ ಕಾಂಬಿನೇಷನ್ ಏನೇನ್ ಮಾಡ್ಬೇಕು ಅಂತಂದ್ರೆ ಬೈಫೆಂಥಿರಾನ್ 10% 20 ml ಹಾಕಬೇಕು ಪ್ರತಿ ಪಂಪಿಗೆ ನಾವು ಹೇಳ್ತಕ್ಕಂಥ ಒಂದು ಔಷಧಿಗಳನ್ನ. ಆಮೇಲೆ ಥಿಯೋಫೆನೆಟ್ ಮಿಥೈಲ್ 20 ಗ್ರಾಮ್ ಉಪಯೋಗಿಸಬೇಕು. ಮತ್ತು ಗಿಬ್ಬರ್ಲಿಕ್ ಆಸಿಡ್ 50 ml ನಾವು ಯೂಸ್ ಮಾಡಬೇಕು. ಆಮೇಲೆ ಅಮೋನಿಯಾ ಆಸಿಡ್ 30 ml ಯೂಸ್ ಮಾಡಬೇಕು. ಲಿಕ್ವಿಡ್ ಪೊಟ್ಯಾಶ್ ಮತ್ತೆ ಲಿಕ್ವಿಡ್ ಸಲ್ಫರ್ 50 ml ಯೂಸ್ ಮಾಡಬೇಕು. ಚಿಲೇಟೆಡ್ ಕ್ಯಾಲ್ಸಿಯಂ 30 ಗ್ರಾಮ್ ಯೂಸ್ ಮಾಡಬೇಕು. ಮತ್ತೆ ಬೋರಾನ್ 20 ಗ್ರಾಮ್ ಯೂಸ್ ಮಾಡಬೇಕು. ಇವನ್ನೆಲ್ಲ ಒಂದು ಪಂಪಿಗೆ ಹಿಡಿರ್ತಕ್ಕಂಥ ಒಂದು ಅನುಪಾತದಲ್ಲಿ ಸಿಂಪರಣೆ ಮಾಡೋದ್ರಿಂದ ನೀವು ಹೆಚ್ಚಿನ ಲಾಭವನ್ನು ನೀವು ಪಡ್ಕೋಬಹುದು. ರೈತ ಬಂದವರು ಬಹಳಷ್ಟು ರೈತರು ಈ ಕಬ್ಬು ಕಟಿಂಗ್ ಆದ ತಕ್ಷಣ ರೌದಿ ಸುಡ್ತಕ್ಕಂಥ ಒಂದು ಪ್ರಾಕ್ಟೀಸ್ ಮಾಡ್ತಾರೆ. ಈ ರೌದಿಯನ್ನ ಯಾರು ದಯಮಾಡಿ ಸುಡಕ್ ಹೋಗ್ಬೇಡ್ರಿ. ಫಸ್ಟ್ ಕಾರಣ ರೈತರು ಯಾಕೆ ರೌದಿ ಸುಡ್ತಾ ಇದಾರೆ ಅಂತಂದ್ರೆ ರೌದಿ ಬೇಗನೆ ಕೊಳೆಯೋದಿಲ್ಲ. ಆ ಬೇಗನೆ ಕೊಳೆದೇ ಇರೋದ್ರಿಂದ ಅವ್ರಿಗೆ ನೀರು ಬಿಡಕ್ಕೆ ಪ್ರಾಬ್ಲಮ್ ಆಗ್ತದೆ ಅಂತೇಳಿ ಆ ರೌದಿನ ಸುಟ್ಬಿಡ್ತಾರೆ. ಅದು ಯಾಕೆ ಬೇಗನೆ ಕೊಳೆಯೋದಿಲ್ಲ ಅಂತಂದ್ರೆ ಈ ಒಂದು ರೌದಿ ಒಳಗ ಲಿಗ್ನಿನ್ ಇರ್ತಕ್ಕಂಥ ಒಂದು ಪಾಲಿಮರ್ ಒಂದು ಕೆಮಿಕಲ್ ಇರೋದ್ರಿಂದ ಅದು ಬೇಗನೆ ಕೊಳೆಯೋದಲ್ಲ. ಈ ಕೊಳೆಯುವಿಕೆಯನ್ನ ಸ್ಟಾಪ್ ಮಾಡ್ತದ ಆ ಲಿಗ್ನಿನ್. ಈ ಕಾರಣದಿಂದಾಗಿ ಅದು ಜಲ್ದಿ ಕೊಳೆಯೋದಿಲ್ಲ ಅಂತ ಹೇಳಿ ಸುಡ್ತಾರೆ. ಬಟ್ ನಿಮ್ಗೆ ಸುಡೋದ್ರಿಂದ ಏನೇನು ಹಾನಿ ಆಗ್ತದೆ, ನಿಮ್ಗೆ ಏನೇನ್ ಲಾಸ್ ಆಗ್ತದೆ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಮೊದಲನೇದಾಗಿ ಭೂಮಿಯಲ್ಲಿರ್ತಕ್ಕಂಥ ಸಾವಯವ ಇಂಗಾಲ ಕಡಿಮೆ ಆಗ್ತದ. ಒಂದನೇದಾಗಿ ಭೂಮಿಯ ರಸಸಾರ ಚೇಂಜ್ ಆಗ್ತದ. ಎರಡನೇದಾಗಿ ಮಣ್ಣಿನ ಒಂದು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅದು ಚೇಂಜ್ ಆಗ್ತದ. ಭೂಮಿಯಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳ ಸಂಖ್ಯೆ 0 ಆಗ್ಬಿಡ್ತದೆ. ಸೂಕ್ಷ್ಮ ಜೀವಿಗಳ ಸಂಖ್ಯೆ ಇಲ್ಲ ಅಂದ್ರೆ ನಿಮ್ಗೆ ಮತ್ತೆ ಸೂಕ್ಷ್ಮ ಜೀವಿಗಳು ಹುಟ್ಟುಕೊಳ್ಳೋದು ಬಹಳಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಸೂಕ್ಷ್ಮ ಪೋಷಕಾಂಶಗಳು ಸುಟ್ಟು ಹೋಗೋದ್ರಿಂದ ಅವುಗಳ ಒಂದು ಕ್ರಿಯೆ ಏನಾಗ್ತದೆ ನಿಷ್ಕ್ರಿಯ ಆಗಿಬಿಡುತ್ತದೆ. ಈ ಒಂದು ಎಲ್ಲ ಒಂದು ಹಾನಿಯನ್ನ ಹೊಂದ್ತೀರಿ ನೀವು ಒಂದು ಕಬ್ಬಿನ ಒಂದು ರೌದಿಯನ್ನು ಸುಟ್ರಿ.
ಹಾಗಾದ್ರೆ ಈ ರೌದಿಯಿಂದ ನಾವು ಹೇಗೆ ಉಪಯೋಗ ತಗೋಬಹುದು ಅಂತಂದ್ರೆ, ಮೊದಲನೇದಾಗಿ ಕಬ್ಬು ಕಟಿಂಗ್ ಆದ ತಕ್ಷಣ ನಾವ್ ಏನ್ ಮಾಡ್ಬೇಕಂತಂದ್ರೆ, ಈ ರೌದಿಯನ್ನು ಪುಡಿ ಮಾಡ್ತಕ್ಕಂತ ಒಂದು ಟ್ರಾಕ್ಟರ್ ಮೌಂಟಿಂಗ್ ಮೆಷಿನ್ ಸಿಗ್ತವೆ. ಇದರಿಂದ ನೀವು ರೌದಿಯನ್ನು ಪುಡಿ ಮಾಡ್ಬೇಕು. ಪುಡಿ ಮಾಡಿದ ತಕ್ಷಣ ಏನ್ ಮಾಡ್ಬೇಕು, ಸ್ವಲ್ಪ ನೀರು ಬಿಡ್ಬೇಕು. ನೀರು ಬಿಟ್ಟು ಒಂದು ಎಕರೆಗೆ 1 ಚೀಲನೋ 2 ಚೀಲನೋ SSP ನ ಸಿಂಗಲ್ ಸೂಪರ್ ಫಾಸ್ಫೇಟ್ ನ ತೆಳ್ಳಗೊಡಿಬೇಕು. ತೆಳ್ಳಗೊಡು ಮರದಿನ ನೀವ್ ಏನ್ ಮಾಡ್ಬೇಕಂತಂದ್ರೆ, ಡಿಕಾಂಪೋಸರ್ ಸಿಗ್ತದೆ. ಈ ಡಿಕಾಂಪೋಸರ್ ನ ಪ್ರತಿಯೊಂದು ಪಂಪಿಗೆ 50 ml ಹಾಕಿ ನೀವು ಸ್ಪ್ರೇ ಮಾಡೋದ್ರಿಂದ ಈ ಏನು ತಾನಾಗಿ ಬಿಟ್ರೆ ಅದು 5 ತಿಂಗಳು 6 ತಿಂಗಳು ತಗೊಂತದ ಡಿಕಾಂಪೋಸರ್ ಆಗ್ಬೇಕಾದ್ರೆ. ಬಟ್ ಈ ಡಿಕಾಂಪೋಸರ್ ಸ್ಪ್ರೇ ಮಾಡೋದ್ರಿಂದ ಇದ್ರೊಳಗೆ ಏನಿರ್ತದ ಅಂದ್ರೆ, ಈ ಮುಂಚೆ ಹೇಳಿದ್ನಲ್ಲ, ಲಿಗ್ನಿನ್ ಇರ್ತಕ್ಕಂಥ ಒಂದು ಪಾಲಿಮರ್ ಇರ್ತದ. ಆ ಪಾಲಿಮರ್ ನ ಈಸಿಯಾಗಿ ಅದನ್ನ ತುಂಡರಿಸ್ತದ. ನಾವ್ ಅನ್ಕೊಂತೀವಿ ಇದು ಸ್ಪ್ರೇ ಮಾಡಿದ ತಕ್ಷಣ ಪೂರ್ತಿ ಕೊಳತು ಬೂದಿ ಆಗ್ತದೆ. ಆ ತರ ಆಗಲ್ಲ. ಈಗ ನಾವ್ ಹೆಂಗೆ ಪ್ಲಾಸ್ಟಿಕ್ ಬಿಸಿಲಿಗೆ ಬಿಟ್ಟಾಗ ಅದು ಒಂಥರ ಅದು ಜಿಗಿ ಸತ್ತು ಹೋಗ್ಬಿಡ್ತದೆ, ಅದ್ರಲ್ಲಿ ಯಾವುದೇ ಒಂದು ತಾಕತ್ತಿರಲ್ಲ. ಆ ರೀತಿಯಾಗಿ ಇದು ಕೊಳೆದಕ್ಕೆ ಪ್ರಾರಂಭ ಆಗ್ತದೆ. 4 ರಿಂದ 5 ತಿಂಗಳ ಆಗೋ ಕೆಲಸ ನಿಮ್ಗೆ ಒಂದು ತಿಂಗಳ 2 ತಿಂಗಳಲ್ಲಿ ನಿಮ್ಗೆ ಕೊಳೆಯುವಿಕೆ ಕ್ರಿಯೆ ತೀವ್ರಗೊಳ್ತದೆ. ಇದರಿಂದ ಭೂಮಿಯಲ್ಲಿ ಇರ್ತಕ್ಕಂಥ ಸಾವಯವ ಇಂಗಾಲ ಹೆಚ್ಚಾಗ್ತದ, pH ನ್ಯೂಟ್ರಲ್ ಆಗ್ತದ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಒಂದು ಕಬ್ಬಿಗೆ ಸೂಕ್ತವಾಗಿ ಎಷ್ಟು ಬೇಕಲ್ಲ ಅಷ್ಟು ಪ್ರಮಾಣದಲ್ಲಿ ಸಿಗ್ತದೆ. ಮತ್ತು ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಹೆಚ್ಚಾಗ್ತದೆ. ಮತ್ತು ಭೂಮಿ ಏನಾಗ್ತದೆ, ಮೆತ್ತಗಾಗ್ತದೆ, ಪೋರೋಸಿಟಿ ಇನ್ಕ್ರೀಸ್ ಆಗ್ತದೆ, ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂದ್ರೆ ನೀರನ್ನು ಹಿಡಿದಿಟ್ಟುಕೊಳ್ತಕ್ಕಂಥ ಸಾಮರ್ಥ್ಯ ಹೆಚ್ಚಾಗ್ತದೆ. ರೈತ ಬಾಂಧವರು, ಇದೆಲ್ಲ ಒಂದು ಕಬ್ಬಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನಿಮಗೆ ವೈಯಕ್ತಿಕವಾಗಿ ಕಬ್ಬಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಬೇಕಾದ್ರೆ ನಮ್ಮ ಸಿದ್ಧಗಂಗಾ ಕೃಷಿ ಮಾಹಿತಿ ಮತ್ತು ಮಾರಾಟ ಕೇಂದ್ರ, ಕಲಬುರಗಿ, ರಾಮ ಮಂದಿರ್ ಸರ್ಕಲ್, ಇಲ್ಲಿಗೆ ನೀವು ವೈಯಕ್ತಿಕವಾಗಿ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬಹುದು. ನಿಮ್ಮ ಹೆಚ್ಚಿನ ಒಂದು ಮಾಹಿತಿಗಾಗಿ ಮತ್ತು ಮುಂದಿನ ಒಂದು ನೋಟಿಫಿಕೇಶನ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಹೊಸ ಮಾಹಿತಿಗಳನ್ನು ಪಡ್ಕೋಬಹುದು. ನಮಸ್ಕಾರ, ಧನ್ಯವಾದಗಳು.